ಜೈ ಹಿಂದ್ ಅಭ್ಯರ್ಥಿಗಳೇ, ಈಗ ರನ್ನಿಂಗ್ ಸ್ಟಾರ್ಟ್ ಆಗಿದೆ. ಉಡುಪಿ ರ್ಯಾಲಿಯ 4ನೇ ದಿನದ 3ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಎಲ್ಲ ವಿಡಿಯೋ ಕ್ಲಿಯರ್ ಆಗಿದೆ. ಪ್ರತಿಯೊಬ್ಬರು ನಿಮ್ಗೆ ಗುರುತು ಸಿಗ್ತಾರೆ. ನಮ್ಮ ತರಬೇತಿ ಕೇಂದ್ರದ ಅಭ್ಯರ್ಥಿಗಳು ಪ್ರತಿಯೊಂದು ಬ್ಯಾಚಿನಲ್ಲಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಪ್ರತಿಯೊಂದು ಬ್ಯಾಚಿನಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ಇದು 4ನೇ ದಿನದ 3ನೇ ಗ್ರೂಪಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಇವತ್ತು ನಮ್ಮದು ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ಸ್ವಲ್ಪ ವಿಡಿಯೋ ಬಿಡಲಿಕ್ಕೆ ಲೇಟ್ ಆಯಿತು. ಆದ್ದರಿಂದ ನಮ್ಮ ವಿಡಿಯೋ ವೀಕ್ಷಕರಿಗೆ ನಾನು ಮೊದಲಿಗೆ ಸಾರಿ ಕೇಳಿಕೊಂಡು ಮುಂದಿನ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅಭ್ಯರ್ಥಿಗಳೇ ಕಮೆಂಟ್ಗಳನ್ನು ಮಾಡ್ತಾಯಿದ್ದೀರಿ. ಕಮೆಂಟ್ಗಳಿಗೆ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಟೈಮ್ ನೋಡ್ತಾ ಆಮೇಲೆ ನಮ್ಮ ಕಮೆಂಟ್ಗಳನ್ನ ಗಮನಿಸ್ತಾ ಇರಿ. ಇಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಟ್ಯಾಟೋಗೂ ಫೇಲ್ ಮಾಡ್ತಾರಾ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್ ಎಂದಿದ್ದಾರೆ. ಟ್ಯಾಟೋ ಇತ್ತಪ್ಪ ಅಂದ್ರೆ ಮೊದಲ ಅನ್ಫಿಟ್ ಮಾಡ್ತಾರೆ. ಟ್ಯಾಟೋ ಇತ್ತಂದರೆ ಅನ್ಫಿಟ್ ಮಾಡ್ತಾರೆ. ಬೆಂಗಳೂರು ಕಮಾಂಡೋ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡ ಮೇಲೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ. ಅದೇ ರೀತಿಯಾಗಿ 2ನೇ ಪ್ರಶ್ನೆ, ಸರ್ ಜಿಗ್ ಜಾಗ್ ಒಂದೇ ಚಾನ್ಸ್ ಸರ್? ಹೌದು, ಒಂದೇ ಚಾನ್ಸ್ ಕೊಡ್ತಾ ಇದ್ದಾರೆ. ಲಾಂಗ್ ಜಂಪು ಮತ್ತು ಜಿಗ್ ಜಾಗ್ ನಡಿಗೆಗೆ ಒಂದೇ ಚಾನ್ಸ್ ಕೊಡ್ತಾ ಇದ್ದಾರೆ. ಸರಿಯಾಗಿ ನೀವೆಲ್ಲರೂ ಅವುಗಳನ್ನು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ, ಸರ್ ಎಲ್ಲರೂ ಕಮೆಂಟ್ ನೋಡಿ ಸರ್ ಎಲ್ಲರೂ ಕೇಳುತ್ತಿದ್ದಾರೆ, ಬಟ್ ನೀವು ಹೈಟಾ ವೇಟಾ ಮತ್ತು ಚೆಸ್ಟ್ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಿ ಸರ್, ಎಷ್ಟು ಹಿಡಿತಾರೆ ಅಂತ ಕೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಹೈಟ್ ಎಷ್ಟಪ್ಪ ಅಂದರೆ 167 ಸೆಂಟಿಮೀಟ್ರ್ ಮೇಲಿದ್ದವ್ರನ್ನ ಎಲ್ಲರನ್ನೂ ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಚೆಸ್ಟ್ 77ದಿಂದ 82, ನಾರ್ಮಲಾಗಿ 77 ಸೆಂಟಿಮೀಟ್ರ್ ಇರಬೇಕು. ವಿಸ್ತಾರ ಮಾಡಿದಾಗ 82 ಸೆಂಟಿಮೀಟ್ರ್ ಆಗಬೇಕು. ನಿಮ್ಮದು ಎಷ್ಟು ಚೆಸ್ಟ್ ಇರ್ತದೆ ಅದಕ್ಕಿಂತ 5 ಸೆಂಟಿಮೀಟ್ರ್ ಉಬ್ಬಿಸ್ಬೇಕು. ಈಗ 80 ಇತ್ತಂದರೆ 85, ಆಮೇಲೆ 78 ಇತ್ತಪ್ಪ ಅಂದರೆ 83, 79 ಇತ್ತಂದರೆ 84 ನಿಮಗೆ ವಿಸ್ತಾರ ಮಾಡಲಿಕ್ಕೆ ಬರಬೇಕು. ಆಮೇಲೆ ಹೈಟ ಮಿನಿಮಮ್ 50 kg ಅದ. ಆಮೇಲೆ ಹೈಟ್ ತಕ್ಕಂತೆ ವೆಯ್ಟ್ ಅದ. ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋನ ನೀವು ಗಮನಿಸ್ತಾ ಇರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಇಲ್ಲಿ, ಸರ್ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ನಡೆಯುತ್ತಾ ಸರ್, ದಯವಿಟ್ಟು ಹೇಳಿ ಸರ್, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಒಳಗೆ ಬಿಡುತ್ತಾರೆ ಅಂತ ಕೇಳಿದ್ದಾರೆ. SSLC ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿ ಒರಿಜಿನಲ್ ಬೇಕು. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಅವುಗಳನ್ನ ಗಮನಿಸ್ರಿ. ಅದರ ಜೊತೆ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ನಾಗ ಏನೇನು ಡಾಕ್ಯುಮೆಂಟ್ ತರಬೇಕು ಅನ್ನೋದು ಕ್ಲಿಯರಾಗಿ ನಿಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕಮೆಂಟ್, ಸರ್ ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಒಂದು ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರಾ ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟು ನಿಮ್ಮ ಅಡ್ಮಿಟ್ ಕಾರ್ಡ್ನಾಗ ಏನದ ಅವುಗಳನ್ನೆಲ್ಲ ತೊಗೊಂಡು ಹೋಗ್ಬೇಕು. ಹೆಸರದು ಏನಾದರೂ ತಪ್ಪಿದರೆ ನಿಮ್ಗೆ ಅವಕಾಶ ಕೊಡ್ತಾರೆ. ಅದರ ಡಾಕ್ಯುಮೆಂಟ್ಗಳನ್ನ ನೀವು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಸರ್ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕಾ, ಜೆರಾಕ್ಸ್ ನಡೆಯಲ್ವಾ? ನಾನು BSc ನರ್ಸಿಂಗ್ ಮಾಡಿದ್ದೀನಿ ಸರ್, ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿದ್ದರೆ ದಯವಿಟ್ಟು ಹೇಳಿ ಸರ್. ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಇದು ನಿಮ್ಮ ಸಿಲೆಕ್ಷನ್ ನಡೀತಾ ಇರ್ತೈತಿ. ಆದ್ದರಿಂದ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕು. ಮತ್ತೊಬ್ರು ಇಲ್ಲಿ ಕಮೆಂಟ್ ಮಾಡಿದ್ದಾರೆ, ಸರ್ ಲಾಂಗ್ ಜಂಪ್ ಯಾವಾಗ ಸರ್ ಅಂದಿದ್ದಾರೆ. ಇಲ್ಲಿ ರನ್ನಿಂಗು ಪ್ಲಬ್ಸು ಆದಮೇಲೆ ಲಾಂಗ್ ಜಂಪು ಮತ್ತು ಜಿಗ್ ಜಾಗ್ ನಡಿಗೆಯನ್ನು ಬಿಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕಮೆಂಟ್ ಅದ, ಕಾಲಾಗ ನರ ಹೇಳ್ತಾವು ಏನು ಮಾಡುವುದು ಸರ್ ಅಂತ ಕೇಳಿದ್ದಾರೆ. ಅವು ಮೊದಲಿನಿಂದ ಇದ್ದು ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ನರ ಎದ್ದುಪ್ಪ ಅಂದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಫಸ್ಟ್ ಅನ್ಫಿಟ್ ಮಾಡ್ತಾರೆ, ಕಮಾಂಡ್ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ. ಈಗ ಟೈಮ್ ಇಲ್ಲ ನಿಮಗೆ. ಮುಂದೆ ಅಂದರೆ ಇದು ರ್ಯಾಲಿ ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮತ್ತೊಂದು ವಿಡಿಯೋವನ್ನು ಮಾಡಿಬಿಡ್ತೀನಿ. ಈಗಾಗಲೇ ಈ ಹಿಂದೆ ನರಗಳ ಬಗ್ಗೆ ನಾವು ವಿಡಿಯೋನ ಮಾಡಿಬಿಟ್ಟಿದ್ದೆ, ನೀವು ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ಮತ್ತೊಬ್ಬರು, ಸರ್ ಕನ್ನಡದ ಒಳಗೆ LC ಇದ್ದರೆ ನಡೀತಾ ಅಲ್ಲ ಸರ್, ದಯವಿಟ್ಟು ಹೇಳಿ ಎಂದಿದ್ದಾರೆ. ಕನ್ನಡದಲ್ಲಿ ಇದ್ದರೆ ನಡೀತದೆ, ಇಲ್ಲಂತಲ್ಲ, ನಡೀತದೆ. ಆದರೆ ಮುಂದೆ ನೀವು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ದಾಗ ನೀವು ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಬೇಕು. ಇದೇ ತಿಂಗಳು 31ನೇ ತಾರೀಕು ಡಾಕ್ಯುಮೆಂಟ್ಗಳನ್ನ ವೆರಿಫಿಕೇಷನ್ ಮಾಡಲಿಕ್ಕೆ ಮಂಗಳೂರು ಯಾರಿಗೆ ಬರಲಿಕ್ಕೆ ಹೇಳಿದ್ದಾರೆ. ನೋಡಿರಿ, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ರನ್ನಿಂಗ್ ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ರನ್ನಿಂಗ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬೇರೆ ಬೇರೆ ಮತ್ತು ಕಮೆಂಟ್ ಮಾಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಕಮೆಂಟ್ಗಳನ್ನ ಹೇಳ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋನ ನೀವು ಗಮನಿಸ್ತಾ ಇರಬೇಕು. ಪ್ರತಿಯೊಂದರಲ್ಲಿ ಪೂರ್ತಿಯಾಗಿ ಅಗ್ನಿವೀರ ಆರ್ಮಿ ರ್ಯಾಲಿ ಯಾವ ರೀತಿ ನಡೀತದೆ ಅನ್ನೋದನ್ನು ಸಂಪೂರ್ಣವಾಗಿ ನಾವು ಹೇಳ್ತಾ ಇರ್ತೀವಿ. ನೀವು ಪೂರ್ತಿಯಾಗಿ ಪ್ರತಿಯೊಂದು ವಿಡಿಯೋನ ಗಮನಿಸ್ತಾ ಇರಬೇಕು. ಈ ವಿಡಿಯೋ ಬಿಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಮತ್ತೊಮ್ಮೆ ನಾನು ಸಾರಿ ಕೇಳ್ತೀನಿ ವೀಕ್ಷಕರೇ. ಇಲ್ಲಿ ನೋಡ್ಬೋದು ಲಾಸ್ಟ್ ರೌಂಡಿಗೆ ಓಡ್ತಾ ಇದ್ದಾರೆ. ಟೈಮನ್ನು ಗಮನಿಸ್ಬೋದು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಗಮನಿಸ್ಬೋದು ಲಾಸ್ಟ್ ರೌಂಡ್ ಇದು. ಫಿನಿಶಿಂಗ ಯಾವ ರೀತಿ ಓಡ್ತಾರೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನ ಶೇರ್ ಮಾಡ್ತಾಯಿರಿ. ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ. ಕಾಲ್ಫಾರ್ಮ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿ ಇರ್ತದೆ. ಇಲ್ಲಿ ಫಿನಿಶಿಂಗ್ ನೋಡ್ಬೋದು ಯಾವ ರೀತಿ ಓಡ್ತಾ ಇದ್ದಾರೆ ನೋಡ್ರಿ. ಬಿದ್ದ ಪಾಪ ಬಿದ್ದ, ಭಾಳ ವೇಗವಾಗಿ ಓಡಿ ಬಂದು ಬಿದ್ದ. ಫಸ್ಟ್ ಗ್ರೂಪ್ನಲ್ಲಿ ಹೋಗ್ತಾ ಇದ್ದಾರೆ.
ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ನೀವು ನೋಡ್ಬೋದು. ಇದು ವಿಡಿಯೋ ಸ್ವಲ್ಪ ತೊಂದರೆಯಾಗಿ ಪೂರ್ತಿಯಾಗಿ ವಿಡಿಯೋ ಆಗಿಲ್ಲ, ಸ್ವಲ್ಪ ಲಾಸ್ಟಿಗೆ ವಿಡಿಯೋ ಉಳಿದದ, ಕ್ಷಮೆ ಇರಲಿ. ಮತ್ತು ಮುಂದಿನ ವಿಡಿಯೋ ಎಲ್ಲ ಕ್ಲಿಯರ್ ಇದೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಮುಂದಿನ ವಿಡಿಯೋನ ನೀವು ವೀಕ್ಷಣೆ ಮಾಡ್ತಾ ಇರಬೇಕು. ಅಭ್ಯರ್ಥಿಗಳಿಗೆ ಇಲ್ಲಿ ನೀವು ಗಮನಿಸ್ಬೋದು, ಫಸ್ಟ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಆಗ್ತಾರೆ. ವಿಡಿಯೋ ಅಗದಿ ಕ್ಲಿಯರ್ ಆಗಿದೆ, ನೀವು ನೋಡ್ಬೋದು. ನಿಮ್ಮ ಮೊಬೈಲ್ನಲ್ಲೂ ಸಹಿತ HD ಇಟ್ಕೊಂಡು ವಿಡಿಯೋ ನೋಡಿರಿ ಅಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ನೋಡಿರಿ, ಸೆಕೆಂಡ್ ಗ್ರೂಪ್ ಬಿಡ್ತಾ ಇದ್ದಾರೆ, ಗೊತ್ತಾಗಲಿ ನಿಮಗೆಲ್ಲರಿಗೂ. ಇಲ್ಲಿ ಗಮನಿಸಬೇಕು, ಟೈಮನ್ನು ಗಮನಿಸಬೇಕು. ಅಭ್ಯರ್ಥಿಗಳು ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ, ಇಲ್ಲಿ ನೋಡ್ಬೋದು. ನೋಡಿ, ಅಲ್ಲಿ ಗಮನಿಸ್ಬೋದು. ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಪ್ರತಿಯೊಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದರೆ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.